ಹರೇ ಶ್ರೀನಿವಾಸ. ಶ್ರೀ ಪುರಂದರದಾಸರ ಮಧ್ಯಾರಾಧನೆಯಿಂದ ಅವರು ರಚಿಸಿರುವಂತಹ ಒಂದು ಸುಂದರವಾದಂತಹ ಚಿಕ್ಕದಾದಂತಹ ಕೃತಿ. ಈ ಒಂದು ಕೃತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಪುರಂದರದಾಸರು ಅಂತಂದರೆ, ನಾವೆಲ್ಲರೂ ಅಂದ್ಕೋತಿದ್ದೀವಿ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು, ಅವನನ್ನು ಪೂಜೆ ಮಾಡುವುದು, ಅವನ ಅನುಗ್ರಹವನ್ನು ಪಡೆಯುವುದು ಎಲ್ಲವೂ ಕೂಡ ಕ್ಲಿಷ್ಟಕರವಾದಂತಹದ್ದು, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿ ಅನ್ಕೋತೀವಿ. ಆದರೆ ಪುರಂದರದಾಸರು ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನು ಪೂಜೆ ಮಾಡುವುದು ಅತ್ಯಂತ ಸುಲಭವಾದಂತಹ ಕಾರ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕೃತಿಯಲ್ಲಿ ಹೇಳ್ತಾ ಇದ್ದಾರೆ, ನಾರದರು ಒಂದು ದಿನ ಸತ್ಯಭಾಮೆಗೆ ಹೇಳ್ತಾರಂತೆ, ಒಂದು ವ್ರತವನ್ನು ಹೇಳ್ತಾರಂತೆ. ಸತ್ಯಭಾಮಾದೇವಿಗೆ ತುಂಬ ಅಹಂಕಾರ ಇರುತ್ತೆ. ಆ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ನಾರದರು ಹೇಳ್ತಾರೆ, ಒಂದು ವ್ರತವನ್ನು ನೀವು ಆಚರಿಸಬೇಕು. ಒಬ್ಬ ರೈತನಿಗೆ ಕೃಷ್ಣನನ್ನು ದಾನವಾಗಿ ಕೊಡಬೇಕು. ಮತ್ತೆ ಮರಳಿ ಪಡೆಯುವುದು ಹೇಗೆ ಪರಮಾತ್ಮನನ್ನು ಅಂತಂದರೆ, ನಿಮ್ಮಲ್ಲಿರುವಂತಹ ಬಂಗಾರ ವಜ್ರ ವೈಡೂರ್ಯಗಳನ್ನು ಆ ತಕ್ಕಡಿಯಲ್ಲಿ ಹಾಕಿ ತುಲಾಭಾರದ ರೂಪದಲ್ಲಿ ಮಾಡಿ ಕೃಷ್ಣನನ್ನು ಮತ್ತೆ ನೀವು ಪಡ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಸತ್ಯಭಾಮಾದೇವಿ ವ್ರತವನ್ನು ಕೈಗೊಂಡು ಕೃಷ್ಣನನ್ನು ಒಬ್ಬ ರೈತನಿಗೆ ದಾನವಾಗಿ ಕೊಟ್ಬಿಡ್ತಾಳೆ ಫಸ್ಟು. ನಂತರದಲ್ಲಿ ತುಲಾಭಾರಕ್ಕೆ ಏರ್ಪಾಡಾಗತ್ತೆ. ಆ ಸಮಯದಲ್ಲಿ ಕೃಷ್ಣ ಒಂದು ತಕ್ಕಡಿಯ ಒಂದು ಭಾಗದಲ್ಲಿ ಕೂತ್ಕೊಂಡ್ರೆ, ಇನ್ನೊಂದು ಭಾಗದಲ್ಲಿ ಸತ್ಯಭಾಮಾದೇವಿ ಎಲ್ಲ ವಜ್ರ ವೈಡೂರ್ಯಗಳನ್ನು, ಬಂಗಾರವನ್ನು ಎಲ್ಲವನ್ನು, ತನ್ನಲ್ಲಿ ಇರುವಂತಹ ಎಲ್ಲವನ್ನೂ ಕೂಡ ಆ ಒಂದು ತಕ್ಕಡಿಯಲ್ಲಿ ಹಾಕ್ತಾಳೆ. ಆದರೆ ಆ ತಕ್ಕಡಿ ಮೇಲೆ ಬರುವುದೇ ಇಲ್ಲ, ಅದು ಹಾಗೇ ಇದ್ದು ಬಿಡುತ್ತೆ. ಅದಕ್ಕೆ ಚಿಂತಾಕ್ರಾಂತಳಾಗ್ತಾಳೆ. ಆ ಸಮಯದಲ್ಲಿ ರುಕ್ಮಿಣೀ ದೇವಿ ಒಂದು ತುಳಸಿಯ ದಳವನ್ನು ಕಿತ್ತುಕೊಂಡು ಆ ತುಳಸಿಯ ದಳವನ್ನು ಏನು ಮಾಡ್ತಾಳೆ, ಭಕ್ತಿಯಿಂದ ಪರಮಾತ್ಮನನ್ನು, ಕೃಷ್ಣನನ್ನು ಧ್ಯಾನವನ್ನು ಮಾಡಿ ಆ ಒಂದು ತುಳಸಿ ದಳವನ್ನು ಆ ತಕ್ಕಡಿಯ ಒಂದು ಭಾಗದಲ್ಲಿ ಹಾಕ್ತಾಳೆ. ಆ ತುಲಾಭಾರದ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ತಕ್ಕಡಿ ಮೇಲೆ ಬರುತ್ತೆ, ಕೃಷ್ಣ ಮೇಲೆ ಬರ್ತಾನೆ. ಕೃಷ್ಣ ಮತ್ತೆ ಸತ್ಯಭಾಮ ರುಕ್ಮಿಣಿಗೆ ಬರ್ತಾನೆ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ. ಇದರಲ್ಲಿ ತಿಳ್ಕೊಳ್ಳುವ ಏನಂತಂದರೆ, ನಾವು ಭಕ್ತಿಯಿಂದ ಧ್ಯಾನವನ್ನು ಮಾಡಿದ್ರೆ ಸಾಕು, ಪರಮಾತ್ಮ ನಮಗೆ ಒಲಿದು ಬರ್ತಾನೆ ಅಂತ ಹೇಳಿ ಹೇಳ್ತಾರೆ. ಮತ್ತೊಂದು ಕೃತಿಯಲ್ಲಿ ಪರಮಾತ್ಮನನ್ನು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡುವಂತಹ ವ್ಯಕ್ತಿ ಯಾರು ಅಂತಂದರೆ ಸುಧಾಮಂಗೆ ಕಡುಬಡತನ. ಕೃಷ್ಣ ತನ್ನ ಗೆಳೆಯನಾಗಿದ್ದರೂ ಕೂಡ ಅವನು ತನಗೆ ಕಷ್ಟ ಇದೆ ಅಂತ ಹೇಳಿಕೊಳ್ಳೋದಿಲ್ಲ. ಆದರೆ ಒಂದು ದಿನ ಅವನೇನು ಮಾಡ್ತಾನೆ, ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣ ತೆಗೆದುಕೊಳ್ತಾನೆ ಅವನು ತಂದಿರುವಂತಹ ಒಂದು ಹಿಡಿ ಅವಲಕ್ಕಿಯನ್ನು. ಅವನು ಮನೆಗೆ ಮರಳುವಷ್ಟರೊಳಗೆ ಸುಂದರವಾದ ಅರಮನೆ, ಹಿಡಿ ಬಂಗಾರ ವಜ್ರ ವೈಡೂರ್ಯಗಳನ್ನು ದಯಪಾಲಿಸಿರ್ತಾನೆ ಪರಮಾತ್ಮ. ಅಂದರೆ ಕೇಳಿದ್ನೇನೋ ಸುಧಾಮ? ಇಲ್ಲ, ಅವನು ಭಕ್ತಿಯ ಪೂರ್ವಕವಾದಂತಹ ಸೇವೆ ಆ ಕೃಷ್ಣ ಅವನಿಗೆ ಒಲಿದಿದ್ದು. ಇವೆಲ್ಲವುಗಳನ್ನು ನೋಡಿದ್ರೆ ಎಂತಹ ಕಾರುಣ್ಯಮಯಿ ಪರಮಾತ್ಮ ಅಂತ ಹೇಳಿ ಹೇಳ್ತಾರೆ ಪುರಂದರದಾಸರು. ಸುಲಭ 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 ರಂಗಯ್ಯನ ಸೇವೆ, ಸುಲಭ 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 ಕೃಷ್ಣಯ್ಯನ ಸೇವೆ, ಸುಲಭ 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 ರಂಗಯ್ಯನ ಸೇವೆ, ಸುಲಭ 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 ಕೃಷ್ಣಯ್ಯನ ಸೇವೆ, ಸುಲಭ ಸುಲಭ. ಅಡವಿ ಶ್ರೀ ತುಳಸಿಯ ಅನುಗ್ರಹದಿಂದ ತಂದು, ಅಡವಿ ಶ್ರೀ ತುಳಸಿಯ ಅನುಗ್ರಹದಿಂದ ತಂದು, ಮುಡುಪು ಹಾಕಿಸಿ ಕೊಂಬೋ ಅಖಿಲ ರಂಗಯ್ಯನ ಸೇವೆ, ಮುಡುಪು ಹಾಕಿಸಿ ಕೊಂಬೋ ಅಖಿಲ ರಂಗ
ರಂಗಯ್ಯನ ಸೇವೆ ಸುಲಭ 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 ಸುಲಭ. ಮುಷ್ಟಿ ತುಂಬವಲಕ್ಕಿ ಕೊಟ್ಟ ಸುಧಾಮಗೆ, ಮುಷ್ಟಿ ತುಂಬವಲಕ್ಕಿ ಕೊಟ್ಟ ಸುಧಾಮಗೆ, ಅಷ್ಟೈಶ್ವರ್ಯ ಕೊಟ್ಟ ಅಖಿಲ ರಂಗಯ್ಯನ ಸೇವೆ, ಅಷ್ಟೈಶ್ವರ್ಯ ಕೊಟ್ಟ ಅಖಿಲ ಕೃಷ್ಣಯ್ಯನ ಸೇವೆ ಸುಲಭ 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 ಸುಲಭ. ಬಡವ ಬಲ್ಲಿದನೆಂದು ಕಡೆಗೆ ಸಂಪತ್ತು ಕೊಟ್ಟು, ಬಡವ ಬಲ್ಲಿದನೆಂದು ಕಡೆಗೆ ಸಂಪತ್ತು ಕೊಟ್ಟು, ಕರುಣದಿ ಕಾಯೋ ನಮ್ಮ ಪುರಂದರ ವಿಠ್ಠಲ, ಕರುಣದಿ ಕಾಯೋ ನಮ್ಮ ಪುರಂದರ ವಿಠ್ಠಲ ಸುಲಭ 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 ರಂಗಯ್ಯನ ಸೇವೆ ಸುಲಭ 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 ಕೃಷ್ಣಯ್ಯನ ಸೇವೆ ಸುಲಭ 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 ರಂಗಯ್ಯನ ಸೇವೆ ಸುಲಭ 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 ಕೃಷ್ಣಯ್ಯನ ಸೇವೆ ಸುಲಭ ಸುಲಭ. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಅಂತ ಹೇಳಿ ಆ ಪರಮಾತ್ಮನನ್ನು ಕೇಳ್ಕೊಳ್ತಾ ನಮಸ್ಕಾರ.